ಗುರು, ನಾನು ಒಬ್ಬನ ವೀಡಿಯೋ ಮಾಡೋದಕ್ಕೆ ಎಲ್ಲರೂ ಗಾಡಿ ಇಸ್ಕೊಂತವ್ರ ಗುರು. ಆನೆಸ್ಟ್ ಆಗಿ ಹೇಳಿ, ನನ್ನ ಹತ್ರ ಎಷ್ಟು 5 ಕಿಲೋಮೀಟ್ರ್ ಇಟ್ಕೊಳ್ಳಿ, 5 ಕಿಲೋಮೀಟ್ರ್ ಪಿಕಪ್ ತೋರಿಸ್ತೈತೆ. ಇವಾಗ ತಾನೇ ಜಸ್ಟ್ ಡ್ರಾಪ್ ಮಾಡಿದೆ ಗುರು. ಅಮೌಂಟ್ ಬಂಟಿರೋದು 461. ನನಗೆ 50 ರೂಪಾಯಿ ಎಕ್ಸ್ಟ್ರಾ ಕೇಳಿದೆ. ಹಲೋ ಸ್ನೇಹಿತರೆಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ಆಲ್ಮೋಸ್ಟ್ ಡ್ಯೂಟಿ ಆಡ್ ಮಾಡೋಷ್ಟರಲ್ಲಿ ಏನು ಹತ್ರ 9 ಗಂಟೆ ಆಯಿತು. ಫಸ್ಟ್ ಆರ್ಡ್ರು ಬಿದ್ದೈತೆ ಎಚ್ ಬೇರ್ಲಿ ಒಟ್ಟು. ಯಾರು ಕರೀತವ್ರು ಯಾರನ್ನ ಹಂಗ ಸರಿ ಅವ್ರು ಆ ಕಡೆ ರೋಡ್ಗೆ ಹೋಗ್ಬೇಕು. ಫಸ್ಟ್ ಆರ್ಡ್ರು ಬಿದ್ದೈತೆ, ಏನು ಎಚ್ ಬಿ ಲೇಔಟು 460 ರೂಪಾಯಿನೂ ಬಿದ್ದೈತೆ. ಅದಕ್ಕೆ ಪಿಕ್ ಮಾಡೋಕ್ಕೆ ಬಂದಿದ್ದೀನಿ. ಎಚ್ ಬಿ ಲೇಔಟ್ ಬಿಟ್ಟು ಅಲ್ಲಿಂದ ಯಾವುದಾದ್ರೂ ನಮ್ಮ ಬೇರೆ ಸೈಡ್ ಹಾಕ್ಕೊಬರೋಣ ಅಂತೇಳಿ. ಯಾಕಂದರೆ 9 ಗಂಟೆ ಆಯ್ತಲ್ಲ, ಆ ಕಡೆಯಿಂದ ಬಾಣಸ್ವಾಡಿ ಯಾವುದಾದ್ರೂ ಬಿದ್ದರೆ ಯಾವುದಾದ್ರೂ ಆರ್ಡ್ರ್ ಬೀಳುತ್ತೆ. ಅದಕ್ಕೇ ಇದು ಹೋಗಿ ಪಿಕ್ ಮಾಡಿ ಡ್ರಾಪ್ ಮಾಡೋಣ. ಗ್ಯಾಸ್ ಬೇರೆ 2 ಪಾಯಿಂಟ್ ಐತೆ. ಇವತ್ತು ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ಏನಂತ ನೋಡೋಣ. ಸರಿನಾ, 0 ಮಾಡ್ತೀನಿ ಇವಾಗ ನಾನು. 0 ಮಾಡ್ಬಿಟ್ಟು ಎಷ್ಟು ಕಿಲೋಮೀಟ್ರಿಗೆ ಎಷ್ಟು ಕೊಡ್ತಾನೆ ಏನಂತ ಒಂದು ಐಡಿಯಾ ಬರುತ್ತೆ ನನಗೆ. ಎಷ್ಟು ಕಿಲೋಮೀಟ್ರ್ ಸುತ್ತಾಡ್ತೀನಿ, ಎಷ್ಟು ಕಿಲೋಮೀಟ್ರಿಗೆ ಎಷ್ಟೆಲ್ಲ ಮಾಡಿದ್ದೀನಿ ಏನಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸರಿನಾ, ಅದು 0 ಮಾಡ್ತೀನಿ ರೀ ನಾನು. 0 ಆಗೈತೆ. ಈಗ ಇಲ್ಲಿಂದ ಸ್ಟಾರ್ಟ್ ಪಿಕ್ ಮಾಡಿ ಡ್ರಾಪ್ ಮಾಡಿ ಸಿಗ್ತೀನಿ. ಎಷ್ಟು ಕಿಲೋಮೀಟ್ರ್ ಬಂದು ಎಷ್ಟು ಕೊಟ್ಟರು ಲಾಸ ಕಮ್ಮಿನೇ ಏನಂತ. ಸರಿನಾ, ಡ್ರಾಪ್ ಮಾಡ್ಬೇಕಾ ಸಿಗ್ತೀನಿ ಬನ್ನಿ. ಇವಾಗ ತಾನೇ ಜಸ್ಟ್ ಡ್ರಾಪ್ ಮಾಡಿದೆ ಗುರು. ಅಮೌಂಟ್ ಬಂಟಿರೋದು 461. ನನಗೆ 50 ರೂಪಾಯಿ ಎಕ್ಸ್ಟ್ರಾ ಕೇಳಿದೆ, ಅಂದರೆ ಐಟಮ್ ಇತ್ತು ಅದಕ್ಕೇ. ಜಸ್ಟ್ ಇವಾಗ ತಾನೇ ಡ್ರಾಪ್ ಮಾಡಿದೆ. ಇವಾಗ ಇಲ್ಲಿಂದ ಆರ್ಡ್ರ್ ಕೊಡ್ತಾವನೆ. ಬ್ರೂಕ್ ಫೀಲ್ಡ್ ಒಂದು ಕೊಟ್ಟ, ನಾನು ಮಾತಾಡ್ಕೊಂಡು ಯಾವುದೋ ಫೋನ್ ಬಂತು, ಮಾತಾಡ್ಕೊಂಡು ಆರ್ಡ್ರ್ ಮಿಸ್ ಮಾಡಿದೆ. 15 ಕಿಲೋಮೀಟ್ರ್. ಇವಾಗ ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ ಆರ್ಡ್ರಿಗೆ. ಆರ್ಡ್ರ್ ಅಂತೂ ಇಲ್ಲ. ಮತ್ತು ಇನ್ನೊಂದು ರ್ಯಾಪಿಡೋ ಅಪ್ಡೇಟ್ ಮಾಡಿ ಇಲ್ಲಿ ನೋಡಿ, ಇದು ಹೋಮ್ ಸ್ಕ್ರೀನ್ ಅಂತ ಈ ಥರ ಕೊಟ್ಟವನೆ. ಮತ್ತು ಇನ್ನೊಂದು ಆರ್ಡ್ರ್ ಹಿಸ್ಟ್ರಿ ಈ ಥರ ಕೊಟ್ಟವನೆ. ನಾರ್ಮಲ್ ಅಂದರೆ ಫಸ್ಟು ಆರ್ಡ್ರ್ ಇಲ್ಲಿ ಬರ್ತಾಯಿತ್ತು, ಇಲ್ಲಿ ಶೋ ಆಗುತ್ತೆ. ಬಟ್ ಅಂದರೆ ನಾವು ಇಲ್ಲಿ ಕ್ಲಿಕ್ ಮಾಡಬೇಕು. ಆರ್ಡ್ರು ಇಲ್ಲಿ ಬರುತ್ತೆ, ಬಟ್ ಅಂದರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಆರ್ಡ್ರು ಡೀಟೇಲಾಗಿ ತೋರಿಸುತ್ತೆ ನಮಗೆ. ಇದು ಹೋಮ್ ಸ್ಕ್ರೀನ್ ಹೋಗುತ್ತೆ. ಇದು ಎಲ್ಲ ಫುಲ್ಲು ಏನೋ ರ್ಯಾಪಿಡ್ ಅದನ್ನೇ ಎಲ್ಲ ನಮ್ಮ ಇದ್ರ ಥರ ಮಾಡೋನೆ. ನಮ್ಮ ಇದರಲ್ಲಿ ಮ್ಯೂಟ್ ಮಾಡಿದ್ರೂ ಆರ್ಡ್ರ್ ತೋರಿಸಲ್ಲ, ಆ ಥರ ಮಾಡಿಕೊಂಡೆ. ಬಟ್ ಅಂದರೆ ಇದು ಅಪ್ಡೇಟ್ ಚೆನ್ನಾಗೈತೆ ಏನಂತ ಕಮೆಂಟ್ ಹಾಕಿರಿ. ನನಗಂತೂ ಒಂಚೂರು ಇಷ್ಟ ಆಗಿಲ್ಲ. ನಿಮಗೆ ಏನಂತ ಒಂದು ಕಮೆಂಟ್ ಹಾಕಿರಿ. ನೋಡಿ, ಈ ಥರ ಬರುತ್ತೆ ಹೋಮ್ ಸ್ಕ್ರೀನ್. ಈ ಥರ ಇರುತ್ತೆ. ಆರ್ಡ್ರ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ. ಇಲ್ಲಿ ಹೋಮ್ ಸ್ಕ್ರೀನ್ ಈ ಥರನೇ ಬರುತ್ತೆ. ಇಲ್ಲಿ ಈ ಥರ ಇಷ್ಟೇ ಬರೋದು, ಇದು ಫುಲ್ ಬರೋಲ್ಲ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಫುಲ್ ಆರ್ಡ್ರ್ ಡೀಟೇಲ್ಸ್ ಕಾಣಿಸುತ್ತೆ. ಈ ಥರ ಐತೆ. ಇಲ್ಲಿ ಒಂದೇ ಒಂದು ಆರ್ಡ್ರ್ ಶೋ ಆಗುತ್ತೆ, ನೆಕ್ಸ್ಟ್ ಆರ್ಡ್ರ್ ಇಲ್ಲಿ ಶೋ ಆಗೋಲ್ಲ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಎಷ್ಟು 2 ಆರ್ಡ್ರ್ ಶೋ ಆಗುತ್ತೆ. 2 ಆರ್ಡ್ರ್ ಎಷ್ಟು ಆರ್ಡ್ರ್ ಬರುತ್ತೋ ಒಂದು ಮೇಲೆ ತೋರಿಸುತ್ತೆ. ಇಲ್ಲಾಂದರೆ ಬರೀ ಒಂದು ಆರ್ಡ್ರ್ ಮಾತ್ರ ತೋರಿಸುತ್ತೆ. ಅರ್ಥ ಆಗೈತೆ ಅಂದ್ಕೊಂಡಿದ್ದೀನಿ. ಇವಾಗ ಆರ್ಡ್ರೆಲ್ಲ ಇಲ್ಲಿ ನಮ್ಮ ಯಾವುದಾದ್ರೂ ವೈಟ್ ಫೀಲ್ಡ್ ಸೈಡ್ ಕೊಟ್ಟರೆ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಟೈಮ್ ಬಂದ್ಬಿಟ್ಟು 10:30 ಆಯಿತು. ಇಲ್ಲಿಂದ ಒಂದು ಆರ್ಡ್ರ್ ಹಾಕ್ಕೊಂಡು ಮನೆ ಸೈಡ್ ಹೋಗ್ಬಿಡೋಣ ಅಂತ. ಏನು 500 ರೂಪಾಯಿ ಆಯಿತು. ಇಲ್ಲಿಂದ ಒಂದು 300 ರೂಪಾಯಿ ಮಾಡಿದ್ರೆ ಆಲ್ಮೋಸ್ಟ್ ಏನು 900 ರೂಪಾಯಿ ಆಯಿತು. ಪೀಕ್ ಟೈಮಲ್ಲಿ 1,000 ಆಗ್ಬಿಡುತ್ತೆ ಕಂಪ್ಲೀಟು. ಅದಕ್ಕೆ ನೋಡ್ತಾ ಇದ್ದೀನಿ ನಮ್ಮ ಬೇರೆ ಸೈಡ್ ಯಾವ್ದಾದ್ರು ಕೊಡ್ತಾನೆ ಹಿಂಗೇನಂತ. ವೆಯ್ಟ್ ಮಾಡಿ ಯಾವುದಾದ್ರೂ ನಮ್ಮ ಬೇರೆ ಸೈಡ್ ಹಾಕ್ಕೊಂಡು ಹೋಗೋಣ. ಬೆಳ್ಳಂದೂರಿಗೆಲ್ಲ ಹೋದರೆ ಸಿಕ್ಕಾಪಟ್ಟೆ ಬೆಳ್ಳಂದೂರು ಟ್ರಾಫಿಕ್ ಐತೆ. ಅದಕ್ಕೆ ಎಲ್ಲ ಆ್ಯಪ್ ಆನ್ ಮಾಡಿ ಇಕ್ಕಿದ್ದೀನಿ. ಯಾವುದಾದ್ರೂ ನಮ್ಮ ಬ್ರೂಕ್ ಫೀಲ್ಡು ಇಲ್ಲ ವೈಟ್ ಫೀಲ್ಡು ಕೊಟ್ಟರೆ ಇಲ್ಲಿಂದ ಜಾಗ ಖಾಲಿ ಮಾಡೋಣ. ವೆಯ್ಟ್ ಮಾಡಿ ಯಾವುದಾದ್ರೂ ಆರ್ಡ್ರ್ ಹಾಕ್ಕೊಂಡು ನಿಮಗೆ ಸಿಗ್ತೀನಿ. ಸರಿನಾ, ಈ ಅಪ್ಡೇಟ್ ಬಗ್ಗೆ ನೀವೇನಂತ ಒಂದು ಕಮೆಂಟ್ ಹಾಕಿರಿ. ಮತ್ತು ಈ 1 ಮಂತ್ ಚಾಲೆಂಜ್ ಆಗೈತೆ ಏನಂತ ಒಂದು ಕಮೆಂಟ್ ಹಾಕಿರಿ. ನೀವೇನು ನಮ್ಮ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ 1 ಮಂತಲ್ಲಿ ಏನೇನೆಲ್ಲ ಕವರ್ ಮಾಡಬೇಕು ಏನಂತ ಒಂದು ದಯವಿಟ್ಟು ಕಮೆಂಟ್ ಹಾಕಿರಿ. ಸರಿನಾ, ವೆಯ್ಟ್ ಮಾಡಿ ಯಾವುದಾದ್ರೂ ಒಂದು ಬಾಡಿಗೆ ನಮ್ಮ ಮೇರೆ ಸೈಡ್ ಎತ್ಕೊಂಡು ನಾನು ನಿಮಗೆ ಸಿಗ್ತೀನಿ. ಎಲ್ಲ ಇಲ್ಲೇ ಕೊಡ್ತಾವೆ 120 ರೂಪಾಯಿ ಆ ಥರ ಎಲ್ಲ ಕೊಡ್ತಾವೆ. ಇಲ್ಲಿ ನೋಡ್ಬೋದು. ಆ ಕಡೆ ಎಲ್ಲ ಹೋಗ್ಬಿಟ್ರೆ ಆರ್ಡ್ರ್ ಕೊಡೋಲ್ಲ ಗುರು. ಮಾನ್ಯತೆ ಟೆಕ್ ಪಾರ್ಕೆಲ್ಲ ಹೋಗ್ಬಿಟ್ರೆ ಅಲ್ಲೆಲ್ಲ ಆರ್ಡ್ರೇ ಕೊಡೋಲ್ಲ. ಅಲ್ಲೆಲ್ಲ ಅನುಭವಿಸಿದ್ದು ನಿಮಗೆ. ಓಕೆ, ವೆಯ್ಟ್ ಮಾಡಿ ಯಾವುದಾದ್ರು ಒಳ್ಳೆ ಆರ್ಡ್ರ್ ಎತ್ಕೊಂಡು ನಾನು ನಿಮಗೆ ಸಿಗ್ತೀನಿ. ಇವಾಗ ಟೈಮ್ ನೋಡ್ಕೋಬೋದು. ಆಲ್ಮೋಸ್ಟ್ ಏನು 12 ಗಂಟೆ ಆಯಿತು. 12 ಗಂಟೆಗೆ ಅರ್ನಿಂಗ್ಸ್ ಎಷ್ಟಾಯ್ತು ಅಂತ ತೋರಿಸ್ತೀನಿ. 12 ಗಂಟೆ ಆಯಿತು. ಎಷ್ಟು ಕಿಲೋಮೀಟ್ರ್ ಬಂದಿದ್ದೀನಿ ಅಂದರೆ ಟೋಟಲ್ 44 ಕಿಲೋಮೀಟ್ರ್ ಬಂದಿದ್ದೀನಿ. ಅಲ್ಲಿಂದ ನಮ್ಮ ಕಾಡು ಬೀಸ್ನಲ್ಲಿಗೆ ಒಂದು ಆರ್ಡ್ರ್ ಕೊಟ್ಟ. ಬ್ರೂಕ್ ಫೀಲ್ಡು ಎತ್ಕೊಳಕ್ಕಾಗಿಲ್ಲ. ಮತ್ತು ಇದು ಕಾಡು ಬೀಸ್ನಲ್ಲಿ ಕೊಟ್ಟ. ಬರೋಷ್ಟರಲ್ಲಿ ಬೀಜ ಬೈಕ್ ಬರ್ತದೆ. ಅಷ್ಟೊಂದು ಟ್ರಾಫಿಕ್ ಐತೆ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣೆ. ಸೆಲ್ಫಿ ಕೇಳ್ತಾ ಇದ್ದಲ್ಲ ಗುರು ಊಬರು. ಇದೊಂಥರ ಸೈಕ್ ಊಬರ್. ಅವಾಗ ನಾನೇ ಮಾಡ್ತಾ ಇದ್ದೀನಿ ಇಲ್ಲ ಏನಂತ ಡೌಟ್ ಬಂದೈತೆ. ಅದಕ್ಕೆ ಆಯಿತು. ಊಬರಲ್ಲಿ ಒಂದು ಆರ್ಡ್ರ್ ಮಾಡಿದೆ. 329 ರೂಪಾಯಿ ಕೊಟ್ಟ. ರ್ಯಾಪಿಡೋದಲ್ಲಿ ಒಂದು ಆರ್ಡ್ರ್ 461 ರೂಪಾಯಿ. 200 ರೂಪಾಯಿ ರ್ಯಾಪಿಡೋದಲ್ಲಿ ಇಟ್ಕೊಳ್ಳಿ. ನಮ್ಮ ಹತ್ರ ಇಷ್ಟ ಆಗೈತೆ. ನಮ್ಮ ಹತ್ರ 0 ಊಬರಲ್ಲಿ ಮಾಡಿರೋದು. 2 ಆರ್ಡ್ರ್ ಮಾಡಿದ್ದೀನಿ ಅಷ್ಟೇ. ಇನ್ನು ಪೀಕ್ ಟೈಮ್ ಹೋಗಿದ್ದು. ಆರ್ಡ್ರ್ ಒಂದೂ ಇಲ್ಲ, ಒಂದೂ ಪಡ್ಕೊಂಡಿಲ್ಲ. ಇಲ್ಲಿ
12 ಗಂಟೆ ಆಗೈತೆ. 44 ಕಿಲೋಮೀಟ್ರ್ ಬಂದಿದ್ದೀನಿ. ಆಲ್ಮೋಸ್ಟ್ 45 ಇಟ್ಕೊಳ್ಳಿ. 5 ಕಿಲೋಮೀಟ್ರಿಗೆ ಇಷ್ಟು ಅರ್ನಿಂಗ್ಸ್ ಆಗುತ್ತೆ. ಎಷ್ಟಾಯ್ತು ಏನಂತ ಒಂದು ಕಮೆಂಟ್ ಹಾಕಿರಿ. ಲೋಕಲಲ್ಲಿ ಮಾಡಿದ್ರೆ ಇಷ್ಟ ಆಗುತ್ತಾ ಏನಂತ ಒಂದು ಕಮೆಂಟ್ ಹಾಕಿರಿ. ಸರಿನಾ? ಓಕೆ, ವೆಯ್ಟ್ ಮಾಡೋಣ. ವೆಯ್ಟ್ ಮಾಡಿ ನೆಕ್ಸ್ಟ್ ಆರ್ಡ್ರ್ ಹಾಕ್ಕೊಳ್ಳೋಣ. ಇಲ್ಲಾಂದರೆ ಇಲ್ಲಿಂದ ನಮ್ಮ ವರ್ತೂರು ಸೈಡ್ ಹೋಗ್ಬಿಡ್ತೀನಿ. ಯಾಕಂದರೆ ಇಲ್ಲಿ ಆರ್ಡ್ರ್ ಕೊಡೋಲ್ಲ, ಎಲ್ಲ ಕಂಪ್ನಿನೇ ಐತೆ. ವೆಯ್ಟ್ ಮಾಡೋಣ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಆ ಕಡೆ ಫುಲ್ ಜಾಮ್ ಐತೆ, ಸ್ವಲ್ಪ ಕ್ಲಿಯರ್ ಆಗಿ ಅಷ್ಟೊಂದು ವೆಯ್ಟ್ ಮಾಡಿಬಿಟ್ಟು ಆ ಕಡೆ ಹೋಗೋಣ. ಇಲ್ಲಿಂದ ಇವಾಗ ಖಾಲಿ ಎಷ್ಟು ಕಿಲೋಮೀಟ್ರ್ ಹೋಗ್ತೀನಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ಬನ್ನಿ. ಆರ್ಡ್ರ್ ಬಿದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಸರಿನಾ? ಇನ್ನು ಕತೆಗಳು ಕೊಯ್ಯೋದು ಬೇಡ. ಗುರು, ಮನೆ ಹತ್ರನೇ ಬಂದ್ಬಿಟ್ಟೆ. ಆರ್ಡ್ರ್ ಯಾವುದೂ ಇಲ್ಲ, ಮನೆ ಹತ್ರನೇ ಬಂದ್ಬಿಟ್ಟೆ. ಆಲ್ಮೋಸ್ಟ್ ನೋಡ್ಬೋದು 56 ಕಿಲೋಮೀಟ್ರ್ ಬಂದಿದ್ದೀನಿ. 57 ಇಟ್ಕೊಳ್ಳಿ. 57 ಕಿಲೋಮೀಟ್ರ್ ಬಂದಿದ್ದೀನಿ. ಅಲ್ಲಿ ನಾನು ಹೋಗಿದ್ದು ಬಾಡಿಗೆ ಮಾಡಿದ್ದು ಬಂದ್ಬಿಟ್ಟು 45. 20 ಕಿಲೋಮೀಟ್ರ್ ಖಾಲಿನೇ ಬಂದ್ಬಿಟ್ಟೆ ಅಂದ್ಕೊಳ್ಳಿ. ಆರ್ಡ್ರೇ ಇಲ್ಲ ಯಾವುದು, ಒಂದೇ ಒಂದು ಆರ್ಡ್ರು ಪಡ್ಕೊಂಡಿಲ್ಲ. ಈ ಥರ ಐತೆ ರ್ಯಾಪಿಡೋದಲ್ಲಿ. ನಮ್ಮ ಯಾತ್ರೆ ಊಬರು ಇವಾಗ ನೋಡಿ, ಇವಾಗ ಬೀಳ್ತೈತೆ. ಪಿಕಪ್ ನೋಡಿ ಎಲ್ಲೇ ಅಂತ. 2.5 ಪಿಕಪ್ಪು, 2.8 ಡ್ರಾಪು. ರ್ಯಾಪಿಡೋ ಈ ಥರ ಐತೆ. ರ್ಯಾಪಿಡೋ ಸೌಂಡೇ ಇಲ್ಲ, ನಮ್ಮ ಹತ್ರನೂ ಸೌಂಡೇ ಇಲ್ಲ. ಈ ಥರ ಐತೆ ಅರ್ನಿಂಗ್ಸು. ಖಾಲಿನೇ ಬಂದ್ಬಿಟ್ಟೆ ಮನೆಗೆ. ಇನ್ನು ಊಟ ಗೀಟ ಮಾಡ್ಕೊಂಡು ಒಂದು 3 ಗಂಟೆಗೆ ಮನೆ ಬಿಡ್ತೀನಿ. ಕೆಲ್ಸಕ್ಕೆ ಹೋಗೋಣ. ಅವಾಗ ಏನು ಆಲ್ಮೋಸ್ಟ್ 900 ರೂಪಾಯಿ ಹತ್ರ ಆಗೈತೆ. ಸರಿನಾ? ಓಕೆ, ವೆಯ್ಟ್ ಮಾಡಿ. ಮನೆ ಹೋಗ್ಬಿಟ್ಟು ರೆಸ್ಟ್ ತಗೊಂಡೆ ಆಮೇಲೆ ನಾನು ನಿಮಗೆ ಸಿಗ್ತೀನಿ. ಗುರು, ಮನೆಯಿಂದ ಇವಾಗ ತಾನೇ ಬಂದೆ. ಫ್ರೆಶ್ ಅಪ್ ಆಗಿ ಇವಾಗ ತಾನೇ ಡ್ಯೂಟಿ ಆನ್ ಮಾಡಿದೆ. ಮನೆ ಹತ್ರದಿಂದನೇ ಒಂದು ಆರ್ಡ್ರ್ ಕೊಟ್ಟ. 140 ರೂಪಾಯಿ 8 ಕಿಲೋಮೀಟ್ರ್ ಡ್ರಾಪು ಎತ್ಕೊಂಡಿದ್ದೀನಿ. ಇನ್ನೇನು ಪಿಕಪ್ ಇಲ್ಲೇನೆ ಹತ್ರ ಅಲ್ವಾ, ಅದಕ್ಕೇ ಪಿಕ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಮುಂದೆನೇ ಪಿಕಪ್ಪು. ಸರಿನಾ? ಹೋಗಿ ಪಿಕ್ ಮಾಡಿ ಡ್ರಾಪ್ ಮಾಡ್ಬೇಕಾದ್ರೆ ಸಿಗ್ತೀನಿ. ಆಲ್ಮೋಸ್ಟು 57 ಕಿಲೋಮೀಟ್ರ್ ಓಡಿಸಿದ್ದೀನಿ. ಓಕೆ, ಪಿಕ್ ಮಾಡಿ ಡ್ರಾಪ್ ಮಾಡ್ಬೇಕಾದ್ರೆ ನಾನು ನಿಮಗೆ ಸಿಗ್ತೀನಿ. ಗುರು ಅವರೇ ಕಸ್ಟಮರು ಡ್ರಾಪ್ ಮಾಡಿದೆ. ಇವಾಗ ತಾನೇ ಎಷ್ಟೋ 140 ಎಷ್ಟೋ ಕೊಟ್ಟ. ಡ್ರಾಪ್ ಮಾಡ್ದು ಇವಾಗ ನೆಕ್ಸ್ಟ್ ಆರ್ಡ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಆರ್ಡ್ರು ನೆಕ್ಸ್ಟು ಯಾವುದು ಬೀಳ್ತಾ ಇಲ್ಲ, ಎಲ್ಲ ಅಲ್ಲೇ ಲೋಕಲ್ ಬೀಳ್ತೈತೆ. ಇಲ್ಲಿ ನೋಡಿ ಪಿಕಪ್ ನೋಡಿ, 2 ಕಿಲೋಮೀಟ್ರ್ ಪಿಕಪ್ಪು, ಡ್ರಾಪು 1.5. ಸುತ್ತಾಕೊಂಡು ಹೋಗ್ಬೇಕಿತ್ತು ಪಿಕ್ ಮಾಡೋದಕ್ಕೆ. ಈ ಥರ ಐತೆ. ಇಲ್ಲಿ ಇವಾಗ ಡ್ರಾಪ್ ಮಾಡಿದ್ದೀನಿ. ಮೆಟ್ರೋ ಹತ್ರ ಒಂದು ಆರ್ಡ್ರ್ ಇಲ್ಲ. ಇನ್ನು ಮುಂದೆ ಕಂಪ್ನಿ ಐತೆ, ಅಲ್ಲಿ ಹೋಗ್ಬೇಕು ಇವಾಗ. ಅಲ್ಲಿಂದ ಯಾವಾಗ ಬೀಳುತ್ತೆ. ಮತ್ತು ಇನ್ನೊಂದು ರ್ಯಾಪಿಡೋ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ನಲ್ಲ ನಿಮಗೆಲ್ಲ ಸ್ಟೋರೇಜಲ್ಲಿ. ಗುರು, ಈ ರ್ಯಾಪಿಡೋದಂತೂ ಎವ್ವಿ ಇದಾಗ್ಬಿಟ್ಟೈತಿ. ಕೆಲ್ಸಕ್ಕೆ ಹೋಗ್ತಾರೆ, IT ಕೆಲ್ಸಕ್ಕೆ ಏನು ಹೋಗ್ತಾರೆ ಅವರೇ ರ್ಯಾಪಿಡೋ ಮಾಡ್ತಾರೆ. ನಿಮ್ಗೆ ಬೇಕಾದ್ರೆ ಅಲ್ಲಿ ಹಾಕ್ತೀನಿ ನೋಡಿ. IT ಕೆಲ್ಸಕ್ಕೆ ಏನು ಹೋಗ್ತಾರೆ, ಶೂ ಮತ್ತು ಬ್ಯಾಗೆಲ್ಲ ಹಾಕ್ಕೊಂಡವ್ರೆ, ಅವರೇ ರ್ಯಾಪಿಡೋ ಮಾಡ್ತಾವ್ರೆ. ನಾವೆಲ್ಲ ಏನು ಆಟೋ ಎತ್ಕೊಂಡು ನಾವೆಲ್ಲ ಮಾರ್ಬಿಟ್ಟು ನಾವು ಗಾಡಿ ಇಸ್ಕೋಬೇಕು. ನನ್ನ ಪ್ಲ್ಯಾನ್ ಅದೇ ಇರೋದು. ನೋಡ್ತೀನಿ, ಅರ್ನಿಂಗ್ಸ್ ಆಗಿಲ್ಲ ಅಂದರೆ ಹೆಂಗಿದ್ರು ಮನೆ ಹತ್ರ ಒಂದು ಗಾಡಿ ಐತೆ, ಅದ್ರಲ್ಲಿ ನಾನು ಮಾಡ್ತೀನಿ ಅಷ್ಟೇ. ಇನ್ನೇನು ಮಾಡೋಕ್ಕಾಗುತ್ತೆ. ಮನೆ ಗಾಡಿ ಎತ್ಕೊಂಡು ಅದ್ರಲ್ಲಿ ರ್ಯಾಪಿಡೋ ಮಾಡ್ಕೊಂಡು ಅದರಲ್ಲಿ ಅರ್ನಿಂಗ್ಸ್ ಮಾಡೋಣ ಅಂತ ಇದ್ದೀನಿ ನಾನು. ಇನ್ನೇನು ಮಾಡೋಕ್ಕಾಗುತ್ತೆ ಹೇಳಿ? ಈ ಥರ ಐತೆ. ಅಯ್ಯೋ, ಐತೆ ಅರ್ನಿಂಗ್ಸೇ ಇಲ್ಲ. ಅದರಲ್ಲೂ ಈ ವಿಡಿಯೋ ಮಾಡೋದು ನೋಡ್ಬಿಟ್ಟು ಜಾಸ್ತಿ ಜನ ಹುರ್ಕೊಬಿಟ್ಟು ಅದಕ್ಕೂ ಕೆಲವರು ಕೆಟ್ಟ ಕಮೆಂಟ್ ಹಾಕ್ತವ್ರೆ. ಅದಕ್ಕೆಲ್ಲ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ಸರಿನಾ? ಈ ಥರ ಐತೆ ಪರಿಸ್ಥಿತಿ. ಇದ್ರ ಬಗ್ಗೆ ನೀವೇನಂತ ಒಂದು ಕಮೆಂಟ್ ಹಾಕಿರೋ. ರ್ಯಾಪಿಡೋದಲ್ಲಿ ಒಂದು ಆರ್ಡ್ರ್ ಬಿದ್ದೈತೆ ನೋಡಿ. ಇಲ್ಲೇ ಲೊಕೇಶನ್ ಹತ್ರನೇ 1.4 ನನಗೆ ಪಿಕಪ್ ತೋರಿಸಿದ್ದು. ಇದು ಪ್ರೀಮಿಯಮ್ ಬೇರೆ. 2 ಕಿಲೋಮೀಟ್ರ್ ಡ್ರಾಪು. 2 ಕಿಲೋಮೀಟ್ರಿಗೆ 120 ರೂಪಾಯಿನೂ ಕೊಡ್ತಾವನೆ. ಪಿಕಪ್ ನೋಡಿ ಎಷ್ಟು ದೂರ ಐತೆ ಅಂತ. 4.6 ಕಿಲೋಮೀಟ್ರ್, 16 ನಿಮಿಷ ಹೋಗ್ಬೋದು ಅಂತ ತೋರಿಸ್ತೈತೆ. ಬಟ್ ಈ ರೋಡೆಲ್ಲ ಫುಲ್ ಟ್ರಾಫಿಕ್ ಐತೆ. 16 ನಿಮಿಷದಲ್ಲಿ ಹೋಗೋಕ್ಕೆ ಆಗಲ್ಲ. ಅರ್ಧ ದಾರಿಯಲ್ಲಿ ಹೋದ್ರೂ ಆರ್ಡ್ರ್ ಕ್ಯಾನ್ಸಲ್ ಮಾಡ್ತಾರೆ. ಇದು ಪಿಕಪ್ ಎಲ್ಲಿ ಗೊತ್ತಾ? ನೆಲ್ಲೂರಲ್ಲಿ ಪಿಕಪ್ಪು ಆರ್ಡ್ರ್ ಇದು. ಅಲ್ಲಿಗೆ ತೋರಿಸ್ತೈತೆ ನನಗಿವಾಗ 4.6. ಹತ್ರ ಎಷ್ಟು 5 ಕಿಲೋಮೀಟ್ರ್ ಇಟ್ಕೊಳ್ಳಿ. 5 ಕಿಲೋಮೀಟ್ರ್ ಪಿಕಪ್ ತೋರಿಸ್ತೈತೆ. 1.6 ನಂಗೆ ತೋರಿಸಿದ್ದೆ. ಇವಾಗ ಇದು ಕ್ಯಾನ್ಸಲ್ ಮಾಡೋದ ಏನಂತ ಒಂದು ಅರ್ಥ ಆಗ್ತಾಯಿಲ್ಲ. ಕಸ್ಟಮರ್ ಆಗಿ ಕ್ಯಾನ್ಸಲ್ ಮಾಡಿದ್ರೆ ಪರವಾಗಿಲ್ಲ. ಇವಾಗ ಇದನ್ನು ನಾವು ಕ್ಯಾನ್ಸಲ್ ಮಾಡಿದ್ರೆ ID ಏನೋ ಸಸ್ಪೆಂಡ್ ಆಗುತ್ತೇನಂತ ಒಂದು ಭಯ ಐತೆ ನನಗೆ. ಯಾಕಂದರೆ ಇದು ಪ್ರೀಮಿಯಮ್ ಕೊಟ್ಟಿರೋದು, ಅದರಿಂದ ಇವಾಗ ಇದು ಕ್ಯಾನ್ಸಲ್ ಆಯಿತು ಅಂದರೆ ನಾನು ಕ್ಯಾನ್ಸಲ್ ಮಾಡಿದ್ರೆ ಏನಾದರೂ ಆಗುತ್ತೆ ಏನಂತ ನಿಮ್ಗೆ ಗೊತ್ತಿದ್ದು ದಯವಿಟ್ಟು ಕೇಳಿ ಕಮೆಂಟ್ ಹಾಕಿದ್ರೆ. ವೆಯ್ಟ್ ಮಾಡ್ತೀನಿ. ಇನ್ ಕೇಸ್ ಅವರೇನು ಕಟ್ ಮಾಡಿಲ್ಲ, ಕ್ಯಾನ್ಸಲ್ ಮಾಡಿಲ್ಲ, ನಾನೇ ಕ್ಯಾನ್ಸಲ್ ಮಾಡ್ತೀನಿ. ನನಗೆ ಭಯ ಅದೇ ಬ್ಲಾಕ್ ಆಗಿಬಿಡ್ತು ಅಂದರೆ ಹೋಯ್ತು ID. ತಿರ್ಗಾ ಆಮೇಲೆ ಇದು ಬೇರೆ ರ್ಯಾಪಿಡೋ ಕಸ್ಟಮರ್ ಕೇರು ನಿಯರ್ ಈ ಕಡೆ ಎಲ್ಲಿ ಇಲ್ಲ. ಹೋದರೆ HSR ಆ ಕಡೆ ಎಲ್ಲ ಹೋಗ್ಬೇಕು. ಬಟ್ HSR ಲೇಔಟಲ್ಲೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ರ್ಯಾಪಿಡೋದು. ಎಲ್ಲೆಲ್ಲ ಐತೋ ಗೊತ್ತಿಲ್ಲ. ಈ ಥರ ಇದೆ. ಇವಾಗ ಪಿಕಪ್ ನೋಡಿ ಇಷ್ಟೊಂದು ಕೊಟ್ಟು ಅವ್ನು ಏನು ಮಾಡೋದು ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ. ಯಪ್ಪ ಸ್ವಾಮಿ. ಅಲ್ಲ ಗುರು, 4.6 ಯಾವನಾದ್ರೂ ಹೋಗ್ತಾನ ಪಿಕಪ್ಪು? ಮೆಸೇಜ್ ಮಾಡ್ತೀನಿ ಐ ಆಮ್ ನಾಟ್ ಕಮ್ಮಿಂಗ್ ಅಂತ. ಅವರೇ ಕ್ಯಾನ್ಸಲ್ ಮಾಡಿದ್ರು. ಬಟ್ ವೈಬ್ರೇಷನ್ ಬರ್ತೈತೆ ಫೋನ್ ನೋಡಿ. ಯಾರ್ಡ್ರ್ ಏನಾದರೂ ಕ್ಯಾನ್ಸಲ್ ಐತೆ ಅಂದರೆ ಇದೊಂದು ಹಿಂಸೆ. ವೈಬ್ರೇಷನ್ ಬರ್ತಾ ಇರುತ್ತೆ. ಮತ್ತು ಆರ್ಡ್ರು ಪ್ರೀಮಿಯಮ್ ಆರ್ಡ್ರ್ ಬಂದ್ರೂ ವೈಬ್ರೇಷನ್ ಬರುತ್ತೆ. ಅವರೇ ಕ್ಯಾನ್ಸಲ್ ಮಾಡಿದ್ರು. ಮೆಸೇಜ್ ಮಾಡಿದೆ ಅವರಿಗೆ, ಕ್ಯಾನ್ಸಲ್ ಮಾಡವ್ರೆ. ರ್ಯಾಪಿಡೋದಲ್ಲಿ ಒಂದೇ ಆರ್ಡ್ರೇ ಮಾಡಿರೋದು. ಇಲ್ಲಿ ನೋಡ್ಬೋದು. ನಾನೊಂದು ಕ್ಯಾನ್ಸಲ್ ಮಾಡಿದೆ, ಕಸ್ಟಮರ್ ಒಂದು ಕ್ಯಾನ್ಸಲ್ ಮಾಡವ್ರೆ. ಇದು ನಾನು ಯಾವುದೋ ನೋಡಬೇಕಾದ್ರೆ ಬೈ ಮಿಸ್ಟೇಕ್ ಆ್ಯಕ್ಸೆಪ್ಟ್ ಆಯಿತು, ಇದು ಕ್ಯಾನ್ಸಲ್ ಆಯಿತು. ಕ್ಯಾನ್ಸಲ್ ಮಾಡಿದೆ. ಮಿಸ್ ಮಾಡಿರೋದು 80 ಆರ್ಡ್ರು. ಇವತ್ತು ನಮ್ಮ ಏರಿಯಾದಲ್ಲಿ ಆರ್ಡ್ರ್ ಕಮ್ಮಿ ಇರುತ್ತೆ, ಮಿಕ್ಕಿದ ದಿನ ಜಾಸ್ತಿ ಇರುತ್ತೆ. ರ್ಯಾಪಿಡೋದಲ್ಲಿ ಒಂದೇ ಆರ್ಡ್ರ್ ಮಾಡಿರೋದು. ಒಂದೇ ಆರ್ಡ್ರೆ 450 ರೂಪಾಯಿ.
500 ರೂಪಾಯಿ ಇಟ್ಕೊಳ್ಳಿ, 500 ರೂಪಾಯಿ ಕೊಟ್ಟವನೆ ರ್ಯಾಪಿಡೋದಲ್ಲಿ. ನಮ್ಮ ಹತ್ರಲ್ಲಿ ಒಂದು ಆರ್ಡ್ರು. ಮತ್ತು ಊಬರಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ ಏನು ಒಂದು 3 ಆರ್ಡ್ರ್ ಮಾಡಿರ್ಬೋದಪ್ಪ. ಊಬರ್ ಏನೋ ನೆಟ್ವರ್ಕ್ ಇಶ್ಯೂ ಬರ್ತೈತೆ ಅವಾಗಿಂದ ಈ ಥರನೇ, ನೋ ಇಂಟರ್ನೆಟ್ ಏನೋ ಬರ್ತೈತೆ ಊಬರಲ್ಲಿ 3 ಆರ್ಡ್ರ್ ಏನೋ ಮಾಡಿದ್ದೀನಿ ಅಷ್ಟೇ. ನೋಡ್ಬೋದು 3 ಆರ್ಡ್ರ್ ಮಾಡಿದ್ದೀನಿ. ಇದರಲ್ಲಿ ಅರ್ನಿಂಗ್ಸ್ ಬಂದ್ಬಿಟ್ಟು ಎಷ್ಟು ಮಾಡಿದ್ದೀನಿ ಅಂದರೆ 631, ರ್ಯಾಪಿಡೋದಲ್ಲಿ 500, ಮತ್ತು ನಮ್ಮ ಯಾತ್ರೆ 133. ಇಷ್ಟಾಗೈತೆ ಅರ್ನಿಂಗ್ಸು. ಕಿಲೋಮೀಟ್ರ್ ಎಷ್ಟು ಹೊಡೈತೆ ಅಂತ ತೋರಿಸ್ಕೊಡ್ತೀನಿ ನಾನು ನಿಮಗೆ. ಕಿಲೋಮೀಟ್ರ್ ಬಂದ್ಬಿಟ್ಟು 78 ಕಿಲೋಮೀಟ್ರ್ ಹೋಗೈತೆ ಗುರು ಕರೆಕ್ಟಾಗಿ. ನೋಡೋದು 78 ಕಿಲೋಮೀಟ್ರ್ ಕರೆಕ್ಟಾಗಿ 78 ಓಡಿಸಿದ್ದೀನಿ. ಇದರಲ್ಲಿ ಬಂದ್ಬಿಟ್ಟು ನಾನು ಮನೆ ಹತ್ರ ಮತ್ತು ಅಲ್ಲಿ ಸುತ್ತಾಡ್ಕೊಂಡು ಎಲ್ಲ ಒಂದು 20 ಕಿಲೋಮೀಟ್ರ್ ತೆಗೆದಾಕಿ 20 ಕಿಲೋಮೀಟ್ರ್ ವೇಸ್ಟ್ ಮಾಡಿದ್ದೀನಿ ಇವತ್ತು. ಲಾಸ್ಟಲ್ಲಿ ಇನ್ನು ನಿಮಗೆ ಹೇಳ್ತೀನಿ ಎಷ್ಟು ಕಿಲೋಮೀಟ್ರ್ ಎಲ್ಲ ನಾನು ಸುತ್ತಾಡಿದ್ದೀನಿ, ಎಷ್ಟು ಕಿಲೋಮೀಟ್ರ್ ಆರ್ಡ್ರ್ ಹೋಗಿದ್ದೀನಿ ಏನಂತ ನಿಮಗೆ ಹೇಳ್ತೀನಿ. ಸರಿನಾ? ಓಕೆ, ಬನ್ನಿ ವೆಯ್ಟ್ ಮಾಡೋಣ. ವೆಯ್ಟ್ ಮಾಡಿ ಯಾವುದಾದ್ರೂ ಆರ್ಡ್ರ್ ಬಿತ್ತು ಅಂದರೆ ನಾನು ನಿಮಗೆ ಸಿಗ್ತೀನಿ. ಗುರು ಇವಾಗ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 6:28 ಆಗೈತೆ, 6:15. ಎಷ್ಟು ಕಿಲೋಮೀಟ್ರ್ ಓಡಿಸಿದ್ದೀನಿ? 86 ಕಿಲೋಮೀಟ್ರ್ ಟೋಟಲ್ ಓಡಿಸಿರೋದು. ಇವಾಗ ತಾನೇ ನಮ್ಮ ಯಾತ್ರೆಯಲ್ಲಿ ಊಬರಲ್ಲಿ ಒಂದು ಆರ್ಡ್ರ್ ಕೊಟ್ಟ, ರ್ಯಾಪಿಡೋದಲ್ಲಿ ಕೊಟ್ಟ 162 ರೂಪಾಯಿ 6 ಕಿಲೋಮೀಟ್ರಿಗೆ. ಒಂದು ಜಾಲಲ್ಲಿ ಬಿತ್ತು ಗುರು ನಮ್ಮ ಯಾತ್ರೆಯಲ್ಲಿ. ಕ್ಯಾನ್ಸಲ್ ಮಾಡಿಬಿಟ್ಟೆ, ನಾನು ಎತ್ಕೊಂಡೆ, ಕ್ಯಾನ್ಸಲ್ ಮಾಡಿಬಿಟ್ಟೆ. ಇನ್ನು 2 ಅವರ್ ತೋರಿಸ್ತೈತೆ ಡ್ರಾಪ್ಗೆ. ಅದಕ್ಕೆ ನಾನೇನು ಮಾಡಿದೆ, ಹೋಗೋದು ಬೇಡಪ್ಪ ಸಮಸ್ಯೆ ಅಂತೇಳಿ ನಾನು ಕ್ಯಾನ್ಸಲ್ ಮಾಡಿಬಿಟ್ಟೆ. ಇಲ್ಲಿ ನೋಡ್ಬೋದು 31 ಕಿಲೋಮೀಟ್ರಿಗೆ ನನಗೆ 2 ಅವರ್ ತೋರಿಸ್ತೈತೆ. ಎಲ್ಲ ಫುಲ್ ಸಿಟಿಯಿಂದ ಸುತ್ತಾಕೊಂಡು ತೋರಿಸುತ್ತೆ. ಕ್ಯಾಶ್ ಬಂದ್ಬಿಟ್ಟು ಎಷ್ಟು 600ವರೆಗೂ ಕೊಟ್ಟಿದ್ದ. 31 ಕಿಲೋಮೀಟ್ರಿಗೆ 600 ರೂಪಾಯಿನೂ ಕೊಟ್ಟಿದ್ದ. ಬಟ್ 2 ಅವರ್ ನಾನು ಹೋಗೋಷ್ಟರಲ್ಲಿ ಅಲ್ಲಿಂದ ರಿಟರ್ನ್ ಆರ್ಡರ್ ಕೊಡಲ್ಲ. 8 ಗಂಟೆ ಆಗುತ್ತೆ ಹೋಗೋಷ್ಟರಲ್ಲಿ. ನಾನು ಹೋಗಿಲ್ಲ, ಇಲ್ಲೇ ಲೋಕಲಲ್ಲೇ ಮಾಡ್ತಾಯಿದ್ದೀನಿ. ರ್ಯಾಪಿಡೋದಲ್ಲಿ ಇವಾಗ ಬಂದಿದ್ದು. ಅದನ್ನು ಡ್ರಾಪ್ ಮಾಡ್ತಾ ಇನ್ನು ಯಾವುದು ಆರ್ಡ್ರ್ ಬೀಳ್ತಾ ಇಲ್ಲ. ಯಾವುದೋ ಸೀತಾರಾಮಪಲ್ಲೆ ಬಿತ್ತು, ಯಾರು ಎತ್ಕೊಬಿಟ್ರು, ಒಂದೇ ಒಂದು ಕ್ಲಿಕ್ಕಲ್ಲಿ ಎತ್ಕೊಬಿಟ್ರು. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ ತಿರ್ಗಾ ಇವಾಗ ಆರ್ಡ್ರಿಗೆ. ಇನ್ನು ಯಾವುದೋ ಆರ್ಡ್ರ್ ಬೀಳ್ತಾ ಇಲ್ಲ. ಟೈಮ್ ಇಷ್ಟ ಆಗೈತೆ, ಅರ್ನಿಂಗ್ಸು ಇಷ್ಟ ಆಗೈತೆ. ಇದ್ರ ಬಗ್ಗೆ ನೀವೇನತ್ರ ಒಂದು ಕಮೆಂಟ್ ಹಾಕಿದ್ರೆ ವೆಯ್ಟ್ ಮಾಡ್ತಾಯಿದ್ದೀನಿ. ಏನೊಂದು ನಮ್ಮ ಏರಿಯಾದಲ್ಲಿ ಇವತ್ತು ಆರ್ಡ್ರ್ ಇರಲ್ಲ ಅಂತ ಅವಾಗೇನೆ ಹೇಳಿದ್ದೀನಿ. ಬಿದ್ದಿದ್ದು ಚಿಕ್ಕದು ಮಾಡ್ತಾ ಇರ್ತೀನಿ. ಸರಿನಾ? ಇಲ್ಲಿ ಲೋಕಲಲ್ಲೇ ಇರ್ತೀನಿ, ಲಾಂಗ್ ಎಲ್ಲಿ ಹೋಗಲ್ಲ ಇವತ್ತು. ನಾಳೆ ಬಂದ್ಬಿಟ್ಟು ಟ್ರೈ ಮಾಡ್ತೀನಿ ಆದಷ್ಟು ಲಾಂಗ್ ಹೋಗೋಕ್ಕೆ. ನೋಡೋಣ ಏನೇನಾಗತ್ತಂತ. ಆಲ್ಮೋಸ್ಟ್ ಟಾರ್ಗೆಟ್ ಹತ್ರ ಬಂದೈತೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ, ಹತ್ರ ಬಂದೈತೆ. ಸರಿನಾ? ಕಂಪ್ಲೀಟ್ ಮಾಡಬೇಕು ಇವತ್ತಂತೂ. ಇಲ್ಲಾಂದರೆ EMI ಬಂತು, 10ನೇ ತಾರೀಕಿಂದ ಎಲ್ಲ EMI ಬರುತ್ತೆ. ಅದಕ್ಕೇ ಆದಷ್ಟು ಟಾರ್ಗೆಟ್ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಸರಿನಾ? ಓಕೆ, ವೆಯ್ಟ್ ಮಾಡೋಣ. ವೆಯ್ಟ್ ಮಾಡಿ ಯಾವುದಾದ್ರೂ ಆರ್ಡ್ರ್ ಬಿದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಗುರು ಮನೆ ಹತ್ರ ಬಂದ್ಬಿಟ್ಟೆ. ಎಷ್ಟು ಕಿಲೋಮೀಟ್ರ್ ಓಡಿಸಿದ್ದೀನಿ ಅಂತ ನೋಡ್ಕೊಬೇಡಿ. ಒಂದಕ್ಕಿಂತ 94.9 ಅಂದರೆ 95 ಕಿಲೋಮೀಟ್ರ್ ಟೋಟಲ್ ಓಡಿಸಿರೋದು. ಸರಿನಾ? ಬೆಳಗ್ಗೆಯಿಂದ. ಇವಾಗ ಟೈಮ್ ಬಂದ್ಬಿಟ್ಟು 8:15 ಆಯಿತು. ಅದೇ ಲಾಸ್ಟ್ ಆರ್ಡ್ರು ಅಲ್ಲಿ ಇದ್ರ ಹತ್ರ ಡ್ರಾಪ್ ಮಾಡಿದ್ನಲ್ಲ ಒಂದು, ಅದೇ ಲಾಸ್ಟ್ ಆರ್ಡ್ರ್. ಆಮೇಲೆ ಆ ಡ್ಯೂಟಿನೇ ಬಿದ್ದಿಲ್ಲ, ಯಾವುದು ರ್ಯಾಪಿಡೋದಲ್ಲೂ ಬಿದ್ದಿಲ್ಲ, ಯಾವುದ್ರಲ್ಲೂ ಬಿದ್ದಿಲ್ಲ. ಬಂದೇ ಬಿಟ್ಟೆ ಮನೆ ಹತ್ರನೇ. ಎಷ್ಟು ಒಂದು 10 ಕಿಲೋಮೀಟ್ರ್ ಬಂತು. ಈ 95 ಕಿಲೋಮೀಟ್ರಲ್ಲಿ ಆಲ್ಮೋಸ್ಟ್ ನಾನು ಸುಮ್ಮನೆ ವೇಸ್ಟಾಗಿ ಸುತ್ತಾಡಿರೋದು ಹೆಂಗಿಲ್ಲ ಅಂದ್ರೂ ಒಂದು 25ಇಂದ 30 ಕಿಲೋಮೀಟ್ರ್ ಸುತ್ತಾಡಿದ್ದೀನಿ ಸೀರಿಯಸ್ ಆಗಿ. ಅಷ್ಟೊಂದು ಇದು ಅಂದರೆ ಆರ್ಡ್ರ್ ಇಲ್ದಿರ ಅಷ್ಟೊಂದು ಸುತ್ತಾಡಿರೋದು. ಅವತ್ತಂತೂ ನಮ್ಮ ಏರಿಯಾದಲ್ಲಿ ಆರ್ಡ್ರ್ ಇರಲ್ಲ ಗುರು. ಯಾಕಂದರೆ ಮಂಗಳವಾರ ಟೈಮ್ ನಮ್ಮ ಏರಿಯಾದಲ್ಲಿ ಆರ್ಡ್ರ್ ಕಮ್ಮಿ ಇರುತ್ತೆ. ಸೋಮವಾರ ಎಲ್ಲ ಓಕೆ, ಮಂಗಳವಾರ ಒಂದಿನ ಆರ್ಡ್ರ್ ಕಮ್ಮಿ ಇರುತ್ತೆ, ಮಿಕ್ಕಿದ ದಿನ ಎಲ್ಲ ಓಕೆ. ಸರಿನಾ? ಇವಾಗ ಅರ್ನಿಂಗ್ಸ್ ಎಷ್ಟು ಮಾಡಿದ್ದೀನಿ ಏನಂತ ನಾನು ನಿಮಗೆ ತೋರಿಸ್ತೀನಿ. ಅರ್ನಿಂಗ್ಸ್ ತೋರಿಸೋಕ್ಕಿಂತ ಮುಂಚೆ ಒಂದು ಹೇಳ್ತೀನಿ ನೋಡಿ. ನಾನು ಇನ್ಸ್ಟಾದಲ್ಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ. ಸರಿನಾ? ಆ ವಿಡಿಯೋ ತೋರಿಸ್ತೀನಿ ನಾನು ನಿಮಗೆ. ಅದು ಸಿಕ್ಕಾಬಟ್ಟೆ ವೈರಲ್ ಆಗೈತೆ ಗುರು. ಒಂದೇ ದಿನದಲ್ಲಿ ಎಷ್ಟು 110K ಹೋಗೈತೆ ಒಂದೇ ದಿನದಲ್ಲಿ. ಸರಿನಾ? ಇವನ್ ಯಾವ ರೇಂಜ್ಗೆ ವೈರಲ್ ಆಗಿರಬೇಕು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಆ ವೈರಲ್ ಆಗೈತೆ ವಿಡಿಯೋ. ನನಗೆ ಅದು ಬೇಜಾರೇನು ಗೊತ್ತಾ, ವೈರಲ್ ಆಗಿರೋದಕ್ಕೆ ಕೆಲವರು ಕಮೆಂಟ್ ಹಾಕವ್ರೆ. ಅದಕ್ಕೆ ಏನಂದೆಲ್ಲ ಕಮೆಂಟ್ ಹಾಕೋರು ಗೊತ್ತಾ, ಸೀರಿಯಸ್ ಆಗಿ ಕಮೆಂಟ್ ನೋಡಿದ್ರೆ ನನಗೆ ಬೇಜಾರಾಗೋಯ್ತು. ಕಮೆಂಟೆಲ್ಲ ಆಫ್ ಮಾಡ್ಬಿಡೋಣ ಅನ್ನೋಷ್ಟು ಬೇಜಾರಾಯ್ತು ನನಗೆ. ಬಟ್ ನಾನು ಕಮೆಂಟ್ ಅದು ಆಫ್ ಮಾಡಿಲ್ಲ, ಹಂಗೆ ಆನಲ್ಲೇ ಐತೆ. ಅದರಲ್ಲೊಬ್ಬನು ಅವನೇ ಜಾಸ್ತಿ ಕಮೆಂಟ್ ಹಾಕಿರೋದು. ಅಂದರೆ ಅವನ ID ಏನೋ ನಾನು ಮರ್ತೋಗ್ಬಿಟ್ಟಿದ್ದೀನಿ. ಅವನ ID ಸಿಕ್ತು ಅಂದರೆ ನಾನು ಇದು ಮಾಡ್ತೀನಿ, ಸ್ಕ್ರೀನ್ಶಾಟ್ ಇರಬೇಕು. ಮೇ ಬಿ ಹುಡುಕಿ ಸಿಕ್ಕಿಲ್ಲ, ಅವಾಗೆ ಸಿಕ್ತು ಅಂದರೆ ಮೇಲೆ ಕೊಟ್ಟಿರ್ತೀನಿ ಅವನ ID. ಆ ವಿಡಿಯೋ ನೋಡಿ ಅದರಲ್ಲಿ ಏನೋ ತಪ್ಪಾಗಿ ಹೇಳಿದೆ ದಯವಿಟ್ಟು ಕ್ಷಮಿಸಿ. ಸರಿನಾ? ನಾನು ಅದರಲ್ಲಿ ಏನು ತಪ್ಪಾಗಿ ಹೇಳಿಲ್ಲ. ಒಂದೇ ಒಂದು ಬಾಡಿಗೆ 1500 ಮಾಡಿದೆ. ನೆಲಮಂಗ್ಲಕ್ಕೆ ಹೋದೆ ನಮ್ಮ ವರ್ತೂರಿಂದ. ತಿರ್ಗಾ ಅಲ್ಲಿ ಆರ್ಡ್ರ್ ಇಲ್ದಿರ ತಿರ್ಗಾ ಖಾಲಿ ಮನೆಯವ್ರಿಗೂ ಖಾಲಿ ಬಂದಿದ್ದೀನಿ. ಓಕೆ, ಎಷ್ಟು ಹೋಗೋಕ್ಕೆ 55 ಕಿಲೋಮೀಟ್ರ್, ಬರೋಕ್ಕೆ 55 ಕಿಲೋಮೀಟ್ರ್. ಎಷ್ಟಾಯ್ತಪ್ಪ? 110 ಕಿಲೋಮೀಟ್ರ್ ಆಯಿತಾ? 110 ಕಿಲೋಮೀಟ್ರಿಗೆ ಎಷ್ಟು ನಂಗೆ ಗ್ಯಾಸ್ ಎಷ್ಟಾಯಿತು? ಒಂದು ಫುಲ್ ಟ್ಯಾಂಕ್ ಗ್ಯಾಸು 300 ರೂಪಾಯಿ ಗ್ಯಾಸ್ ಹೋಯಿತು. ಎಲ್ಲ 500 ರೂಪಾಯಿ ಖರ್ಚಾಯಿತು. ಅವಾಗ ಉಳಿದಿದ್ದು ಎಷ್ಟು? 1000 ರೂಪಾಯಿ ಅಷ್ಟೇ. 1000 ರೂಪಾಯಿ ಸಾಕು ಅಷ್ಟು ದೂರ ಹೋಗಿ ಬಂದಿರೋದಕ್ಕೆ? ಅದಕ್ಕೆ ಕೆಡ್ದಾಗ ಕಮೆಂಟ್ ಮಾಡಿದೆ. ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ನೋಡಿ. ಆ ವಿಡಿಯೋ ತೋರಿಸ್ತೀನಿ, ಇದೇನೆ ಆ ವಿಡಿಯೋ. ಇಲ್ಲೈತಲ್ಲ, ಎಷ್ಟು 114K ಹೋಗೈತೆ ಒಂದೇ ದಿನದಲ್ಲಿ ಹೋಗಿರೋದು ಇದು. ಇದನ್ನು ನೋಡಿ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಸರಿನಾ? ಇನ್ನು ನನಗೆ ಇಷ್ಟೊಂದು ಬೇಜಾರಾಯಿತು ಅಂದರೆ ನಮ್ಮ ಮನೆಯವ್ರು ಏನಾದರೂ ಅದೆಲ್ಲ ನೋಡಿದ್ರೆ ಸೀರಿಯಸ್ ಆಗಿ ಸಿಕ್ಕಾಪಟ್ಟೆ ಬೈತಾರೆ ನನಗೆ.
ಓಕೆ. ಮತ್ತು ಇನ್ನೊಂದು ಎಲ್ಲ ಅರ್ನಿಂಗ್ಸ್ ವೀಡಿಯೋ ಆಗಬೇಡಿ, ಎಲ್ಲ ಗಾಡಿ ಇಸ್ಕೊತಾರೆ ಅಂತ ಹೇಳ್ತಿರಲ್ಲ ಗುರು. ನಾನು ಒಬ್ಬನ ವೀಡಿಯೋ ಮಾಡಿದ್ದಕ್ಕೆ ಎಲ್ಲರೂ ಗಾಡಿ ಇಸ್ಕೊತವ್ರ ಗುರು. ಆನೆಸ್ಟಾಗಿ ಹೇಳಿ, ನಾನು ಒಬ್ಬನ ವೀಡಿಯೋ ಮಾಡಿದ್ದಕ್ಕೆ ಎಲ್ಲರೂ ಗಾಡಿ ಇಸ್ಕೊತವ್ರ? ಎಷ್ಟೋ ಜನ ವೀಡಿಯೋ ಮಾಡ್ತಾವ್ರೆ, ಅದನ್ನ ಯಾರು ಕೇಳ್ತಾ ಇಲ್ಲ. ನಾನು ಅರ್ನಿಂಗ್ಸ್ ತೋರಿಸ್ತೀನಿ ನನ್ನ ಹೇಳ್ತಾರೆ. ಸರಿ, ಇವಾಗ ನಾನು 5,000 ಇವತ್ತು 5,000 ಅರ್ನಿಂಗ್ಸ್ ಮಾಡ್ದಪ್ಪ ಅಂತ ನಾನು ನಿಮ್ಗೆ ಹೇಳಿದ್ರೆ, 5,000 ಅರ್ನಿಂಗ್ಸ್ ಎಲ್ಲ ಮಾಡ್ಬೋದು ಅಂತಿಲ್ಲ, ಅವಾಗ ಆಟ ಇಸ್ಕೊಳಲ್ವಾ? ನಾನು ಏನಾಯಿತು ಆನೆಸ್ಟ್ ಆಗೈತೆ ತೋರಿಸ್ತಾ ಇದ್ದೀನಿ, ಇಷ್ಟು ಮಾಡ್ಬೋದು ಹಿಂಗೆ ಅಂತ. ಅದನ್ನ ಯಾಕೆ ಯಾರು ಥಿಂಕ್ ಮಾಡ್ತಾ ಇಲ್ಲ? ಸೀರಿಯಸ್ ಆಗಿ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತು ಗುರು ನನಗೆ ಈ ಕಮೆಂಟ್ ಎಲ್ಲ ನೋಡ್ಬಿಟ್ಟೆ. ಬಟ್ ನಾನು ತಲೆ ಕೆಡ್ಸ್ಕೊಳಲ್ಲ, ಬಟ್ ನಮ್ಮ ಮನೆಯವ್ರು ಯಾರಾದರೂ ನೋಡಿದ್ರೆ ಏನು ಪರಿಸ್ಥಿತಿ ಅಂತ ಅದೊಂದು ಬೇಜಾರಾಯಿತು. ಮತ್ತು ಇನ್ನೊಂದೇನೆಂದರೆ, ಹಿಂದಿಯವ್ರಿಗೆಲ್ಲ ಬಾಂಗ್ಲಾದೇಶ ಅವ್ರಿಗೆ ಹಿಂದಿಯವ್ರಿಗೆಲ್ಲ ಹೆಂಗೆ ಕೊಡ್ತಾವ್ರೆ ಆಟೋ ಡೀಲರ್ ಹೆಂಗೆ ಕೊಡ್ತಾರೆ ಅದನ್ನು ಕೇಳ್ಬೇಕು ತಾನೆ. ನನ್ನ ಕೇಳಿದೆ ನನಗೆ ಹೆಂಗೆ ಗೊತ್ತು? ಡೀಲರ್ ಎಲ್ಲ ಅವ್ರು ಕೊಡ್ತಾವ್ರೆ ತಾನೆ, ಅವ್ನು ಯಾರು ಕೇಳೋಕ್ಕಿಲ್ಲ. ಮತ್ತು ನಮ್ಮ ಕನ್ನಡದವ್ರಿಗೆ ಲೋನ್ ಕೊಡ್ತಾಯಿಲ್ಲ, ಅಂಥದ್ದವ್ರಿಗೆ ಬಾಂಗ್ಲಾದೇಶ ಅವ್ರಿಗೆ ಹಿಂದಿಯವ್ರಿಗೆ ಲೋನ್ ಕೊಡ್ತಾವ್ರೆ. ಏನು ನಮ್ಗೆ ಕೊಡ್ತಾವ್ರೆ? ಮತ್ತು 10,000 ಡೀಲರ್ ಕೊಟ್ಟರೆ ಸಾಕು, ಅವನೇ ಎಲ್ಲ ಡಾಕ್ಯುಮೆಂಟ್ ಮಾಡ್ಕೊಟ್ಬಿಡ್ತಾನೆ. ಅದನ್ನ ಯಾವನು ಕೇಳಲ್ಲ. ಸರಿನಾ? ನಾನು ವೀಡಿಯೋ ಮಾಡ್ತಾಯಿದ್ದೀನಿ, ಅರ್ನಿಂಗ್ಸ್ ಮಾಡ್ತಾಯಿದ್ದೀನಿ, ಅದಕ್ಕೆ ನನ್ನ ಮೇಲೆ ನಿಮಗೆ ದ್ವೇಷ. ಸರಿನಾ ಇವರು? ಏನಾಯ್ತು ಅದು ಆನೆಸ್ಟಾಗಿ ತೋರಿಸ್ತಾ ಇದ್ದೀನಿ. ಒಂದಿನ ಕಷ್ಟನೂ ಇರುತ್ತೆ, ಒಂದಿನ ಸುಖನೂ ಇರುತ್ತೆ, ಎಲ್ಲ ದಿನವೂ ಒಂದೇ ಥರ ಇರುತ್ತೆ ಅಂತ ನಾನು ಯಾವತ್ತೂ ನಿಮ್ಗೆ ಹೇಳಿಲ್ಲ. ಸರಿನಾ? ಒಂದಿನ 1,000 ರೂಪಾಯಿ ಮಾಡಿದ್ದೀನಿ, ಒಂದಿನ 500 ರೂಪಾಯಿ ಮಾಡಿದ್ದೀನಿ ಅಂತ ನಾನು ನಿಮ್ಗೆ ಹೇಳಿದ್ದೀನಿ. ಸರಿನಾ? ಇವತ್ತು ಎಷ್ಟು ಮಾಡಿದ್ದೀನಿ ನಾನು ತೋರಿಸ್ತೀನಿ. ಯಾರು ಏನೇ ಮಾತಾಡಲಿ, ಯಾರು ಏನೇ ಅಂದ್ಕೊಳ್ಳಿ ಗುರು, ನಾನು ಎಷ್ಟು ಮಾಡಿದ್ದೀನಿ ನಾನು ತೋರಿಸ್ತೀನಿ. ಟೋಟಲ್ ಎಷ್ಟಾಗೈತೆ ಅಂತ ರೌಂಡ್ ಫಿಗರ್ ಎಲ್ಲ ಡೇ ಬೈ ಡೇ ಎಷ್ಟಾಗುತ್ತೆ ಏನಂತ ನಾನು ತೋರಿಸ್ತೀನಿ. ಸರಿನಾ? ಈ 1 ಮಂತ್ ಚಾಲೆಂಜ್ ಎಲ್ಲ ಎಷ್ಟು ಮಾಡ್ತೀನಿ ಏನಂತ ನಾನು ಟೋಟಲಾಗಿ ತಿಳಿಸ್ಕೊಡ್ತೀನಿ. ಇವಾಗ ರ್ಯಾಪಿಡೋದಲ್ಲಿ ಅರ್ನಿಂಗ್ಸ್ ತೋರಿಸ್ತೀನಿ ಎಷ್ಟಾಗೈತೆ ಅಂತ. ರ್ಯಾಪಿಡೋ ಅರ್ನಿಂಗ್ಸ್ ಗುರು, ರ್ಯಾಪಿಡೋದಲ್ಲಿ 623 ರೂಪಾಯಿ ಮಾಡಿದ್ದೀನಿ, ನೋಡ್ಬೋದು. 623 ರೂಪಾಯಿ. ನಮ್ಮ ಯಾತ್ರೆಯಲ್ಲಿ ಎಷ್ಟು ಮಾಡಿದ್ದೀನಿ ಅಂದರೆ ನೋಡ್ಕೋಬೋದು, 133 ರೂಪಾಯಿ ಮಾಡಿದ್ದೀನಿ ಅಷ್ಟೇ. ಊಬರ್ ಎಷ್ಟಪ್ಪ ಮಾಡಿದ್ದೀನಿ? 631 ರೂಪಾಯಿ ಊಬರಲ್ಲಿ ಮಾಡಿರೋದು. ಇವತ್ತಿನ ಅರ್ನಿಂಗ್ಸ್ ಇಷ್ಟಾಗಿದೆ. ಸರಿನಾ? ನನ್ನ ಟಾರ್ಗೆಟ್ ಅಂತೂ ಕಂಪ್ಲೀಟ್ ಆಗಿಲ್ಲ ಗುರು. ಟಾರ್ಗೆಟ್ ಹತ್ತತ್ರ ಬಂದೈತೆ. ಟಾರ್ಗೆಟು ಕಂಪ್ಲೀಟ್ ಮಾಡೋಕ್ಕೂ ಆಗಿಲ್ಲ, ಯಾಕಂದರೆ ಇವತ್ತು ಡ್ಯೂಟಿ ಇರೋಲ್ಲ. ನಮ್ಮ ಬೇರೆ ಸೈಡ್ ಮಂಗಳವಾರ ಡ್ಯೂಟಿಗಳು ಕಮ್ಮಿ ಇರುತ್ತೆ. ಸರಿನಾ? ಈ ಥರ ಇತ್ತು ಇವತ್ತಿನ ಅರ್ನಿಂಗ್ಸು. ಯಾಕಂದರೆ ಲಾಂಗ್ ಓದಿದ್ರೆ ಅರ್ನಿಂಗ್ಸ್ ಆಗ್ತಾಯಿತ್ತು. ನಾನು ಲೋಕಲಲ್ಲೇ ಇದ್ದೆ, ಸ್ವಲ್ಪ ಮನೆ ಹತ್ರ ಕೆಲಸ ಇತ್ತು, ಅದರಿಂದ ಲೋಕಲಲ್ಲೇ ಇದ್ದಿದ್ದು. ನಾಳೆ ಸುತ್ತಾಡೋಣ, ಎಲ್ಲ ಬೆಂಗಳೂರೆಲ್ಲ ಸುತ್ತಾಡೋಣ. ಕಾಕಿ ಶರ್ಟ್ ಎಲ್ಲ ಐತೆ. ಇವಾಗ ಚಳಿ ಅಂತೇಳಿ ಬಿಚ್ಚಿದೆ ಗುರು. ಕಾಕಿ ಶರ್ಟು ಅಲ್ಲಿಂದ ಐತೆ, ಅಲ್ಲಿ ಇಕ್ಕಿದ್ದೀನಿ. ಆಮೇಲೆ ತಿರ್ಗಿ ಅದಕ್ಕೂ ಕಮೆಂಟ್ ಮಾಡಿಬಿಡಿ, ಕಾಕಿ ಶರ್ಟ್ ಆಗ್ತಾಯಿಲ್ಲ ಅದು ಇದು ಅಂತ. ಇವಾಗ ಇಬ್ಬರ ಹುರ್ಕೊಳೋದು ದುಶ್ಮನ್ ಅಂದರೆ ಊರು ತುಂಬ ಆ ಥರ ಆಗ್ಬಿಟ್ಟೈತೆ ನಮ್ಮ ಜೀವನ. ಇದರಿಂದ ಏನಾದರೂ ನಿಮ್ಗೆ ಬೇಜಾರಾಗಿದೆ ದಯವಿಟ್ಟು ಕ್ಷಮಿಸಿ. ಸರಿನಾ? ಇಷ್ಟು ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತೀನಿ. ನೀವೇ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಂಗೆ ಇನ್ಸ್ಟಾ ಐಡಿ ಮೇಲೆ ಕೊಟ್ಟಿರ್ತೀನಿ, ವಾಟ್ಸಪ್ ಗ್ರೂಪಲ್ಲೂ ಹಂಗೆ ಜಾಯ್ನ್ ಆಗಿ. ಸರಿನಾ? ಇಷ್ಟು ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತೀನಿ. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಟಾಟಾ ಬಾಯ್. ಇದರಲ್ಲಿ ಏನಾದರೂ ಪಾಯಿಂಟ್ ಬಿಟ್ಟಿದ್ರೆ ದಯವಿಟ್ಟು ಕೇಳಿ ಕಮೆಂಟ್ ಆಗಿರಿ. ಓಕೆನಾ? ಟಾಟಾ ಬಾಯ್.